ಹಿರಿಯ ಅಣ್ಣ ರಾಮರಾಜ ನಾಯಕ ಅಂತೇಳಿ ಅವ್ರು ತಿರ್ಕೊಂಡಿರ್ತಾರೆ. ಅವ್ರ ಮಗ ಒಬ್ಬ ಇರ್ತಾನೆ, ವೀರಪ್ಪ ನಾಯಕ ಅಂತೇಳಿ, ದೊಡ್ಡ ವೀರಪ್ಪ ನಾಯಕ ಅಂತ ನಾವು ಕರಿತೀವಿ. ಸೊ ಅವರಿಗೆ ಸೆರೆಮನೆಗೆ ಹಾಕಿರ್ತಾರೆ. ಯಾಕೆ? ಅಲ್ಲೂ ಮತ್ತೆ ಪವರ್ ಸ್ಟ್ರಗಲ್ಲು, ಅಂದರೆ ಅವನಿದ್ದ ಅಂದರೆ ನನ್ನ ಮೊಮ್ಮಗನಿಗೆ ಅಧಿಕಾರ ಸಿಗಲ್ಲ ಅಂತೇಳಿ. ಸೊ ಆಗಿನ ಕಾಲದಲ್ಲಿ ಅವನ ಇಡೀ ಸಂಸ್ಥಾನದ ಜವಾಬ್ದಾರಿ ಹೆಗಲ ಮೇಲೆ ಇದ್ದಿದ್ದು ಶಿವಪ್ಪ ನಾಯಕರ ಹೆಗಲ ಮೇಲೆ. ಸೊ ಇವತ್ತಿನ ಕವಳಿದುರ್ಗ ಅಂತ ಹೇಳ್ತೀವಿ, ತೀರ್ಥಹಳ್ಳಿ ಹತ್ರ, ಅಲ್ಲಿಂದ ಆಳ್ವಿಕೆ ಮಾಡ್ತಿರ್ತಾರೆ. ವೀರಪ್ಪ ಒಡೆಯ ನಾಯಕ ಇಕ್ಕೇರಿಂದ ಆಳ್ವಿಕೆ ಮಾಡ್ತಿರ್ತಾನೆ. ಆದರೆ ಈ 3 ವರ್ಷದಲ್ಲಿ ಏನಾಯಿತು ಅಂದರೆ ಅವರಿಬ್ಬರ ಗುಡ್ಡಾಟದಲ್ಲಿ ಮತ್ತೆ ಈ ಶೃಂಗೇರಿ ಧರ್ಮ ಸಂಸ್ಥಾನದ ಮೇಲೆ ಯಾರು ನಿಗಾ ವಹಿಸ್ಲಿಕ್ಕೆ ಆಗಲ್ಲ. ಇಲ್ಲಿ ವೀರಭದ್ರ ನಾಯಕರು ಆಳ್ವಿಕೆ ಮಾಡುವ ಟೈಮಿಗೆ 3 ಸರಿ ಅವರು ಶೃಂಗೇರಿ ಮಠದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪ್ರಪ್ರಥಮವಾಗಿ ಒಂದು ಶೃಂಗೇರಿ ಸಂಸ್ಥಾನದ ಮೇಲೆ, ಶೃಂಗೇರಿ ಮಠದ ಮೇಲೆ ಆಕ್ರಮಣ ಆಗಿದ್ದು ಯಾರು ಮಾಡಿದ್ದು ಅಂದರೆ ಕಳಸದ ಭೈರಸ ಒಡೆಯ. ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಧ್ವಂಸಗಳಾಗ್ತದೆ. ಅದಕ್ಕೆಲ್ಲ ಮತ್ತೆ ಶಿವಪ್ಪ ನಾಯಕರು ಹಾಗೂ ವೀರಭದ್ರ ನಾಯಕರು ಮುಂದೆ ನಿಂತು ಅದನ್ನೆಲ್ಲ ಸರಿಪಡಿಸಿ ಏನೇನು ಖರ್ಚು ವೆಚ್ಚಗಳನ್ನೆಲ್ಲ ಕೆಳದಿ ಸಂಸ್ಥಾನವರೇ ನೋಡ್ಕೋತಾರೆ. ಸರ್ ನಮಸ್ತೆ. ಒಂದು 3ನೇ ದಿನಕ್ಕೆ ಬಂದ್ವಿ ನಾವಿವತ್ತು ಶೃಂಗೇರಿ ಇತಿಹಾಸನ ಮಾತಾಡಿಕೊಂಡು. ಇಲ್ಲಿವರೆಗೂ ನಾವು ಒಂದು 1600ನೇ ಇಸ್ವಿವರೆಗೂ ವೆಂಕಟಪ್ಪ ನಾಯಕರವರು ಕೆಳದಿ ವಹಿಸ್ಕೊಂಡ ಮೇಲೆ ಒಂದು 35 ವರ್ಷದ ಗ್ಯಾಪ್ನ ನಂತರ ಶೃಂಗೇರಿ ಕೆಳದಿಯವರಿಗೆ ಬಂತು ಅಂತ ನಾವು ನೋಡಿದ್ವಿ. ಸೊ ಅದಾದಮೇಲೆ ಏನೇನಾಗುತ್ತೆ ಸರ್? ಇಲ್ಲಿವರೆಗೂ ವಿಜಯನಗರದಲ್ಲಿದ್ದಂಥ ಅರಸರು ಅದನ್ನು ಕಂಟ್ರೋಲ್ ಮಾಡ್ತಿದ್ರು ನಮ್ಮ ಕರ್ನಾಟಕ ಸಾಮ್ರಾಜ್ಯದಿಂದ. ಸೊ ನಾವು ಇಲ್ಲಿವರೆಗೂ ನೋಡಿದ ಪ್ರಕಾರ ಯೋಚನೆ ಮಾಡಿದ್ರೆ ಹೊಯ್ಸಳರಿಂದ ತಗೊಂಡ್ಬಂದ್ರೆ ಎಲ್ಲರೂ ಈ ಕರ್ನಾಟಕ ಸಾಮ್ರಾಜ್ಯಾಧೀಶ್ವರ ಅನ್ನಿಸ್ಕೊಳ್ಳೋದ್ರಲ್ಲೇ ಒಂದು ದೊಡ್ಡ ವ್ಯಾಲ್ಯೂನ ತೋರ್ಸ್ಕೊಂಡ್ ಬಂದಿದ್ದಾರೆ ನಮ್ಗೆ ಗೊತ್ತಿರೋ ಹಾಗೆ. ಅಂದ್ರೆ ಇಲ್ಲಿ ಈ ಪಟ್ಟಕ್ಕೆ ಕೂತ್ವಿ ಅಂದ್ರೆ ಅದಕ್ಕೆ ಸಿಗೋ ಬೆಲೆನೇ ಬೇರೆ ಅನ್ನೋ ಥರದ್ದು ಒಂದು ಅರ್ಥ ಇದೆ. ಸೊ ಈಗ ವಿಜಯನಗರ ಖಾಲಿ ಆಯ್ತು ಅಂದ್ರೆ ಆ ಜಾಗ ಮೇನ್ ಏನು ಒಂದು ರಾಜಧಾನಿ ಖಾಲಿ ಆಯ್ತು. ಆ ರಾಜಧಾನಿಗೆ ಹೋಗಿ ಯಾರು ಕೂತ್ಕೊಳ್ತಾರೆ? ಅವ್ರೀಗ ಕರ್ನಾಟಕ ಸಾಮ್ರಾಜ್ಯದ ಅಧಿಪತಿ ಅನ್ನೋ ಥರ ಆಯ್ತು. ಬಟ್ ಆ ರಾಜಧಾನಿನೇ ಹಾಳು ಮಾಡಿದ್ರು. ಈಗ ಅದ್ರದ್ದು ಹತ್ರದಲ್ಲಿರೋರು ಮತ್ತೆ ಬಲವಾಗಿ ನೆಕ್ಸ್ಟ್ ಯಾರು ಇರೋರು ಅಂದ್ರೆ ಕೆಳದಿ ಅಂತ ನೀವು ಹೇಳಿದ್ರಿ. ಅದ್ರ ಬಗ್ಗೆ ಮಾತಾಡಿದ್ವಿ ಒಂದಷ್ಟು. ಈ ಕೆಳದಿಯವರಿಗೆ ನಮ್ಮ ಶೃಂಗೇರಿ ಪೀಠ ಅಗೈನ್ ವಿಜಯನಗರದ ಅರಸರು ಅದರ ಜೊತೆ ಇದ್ದಿದ್ರಿಂದ ಇವರು ಅದಕ್ಕೆ ಹೋದ್ರೆ ಇವರು ಮತ್ತೆ ಅದು ಅದರದೇ ವ್ಯಾಲ್ಯೂನ ತಗೊಳ್ಳೋ ರೀತಿ ಇವ್ರಿಗೆ ಅದನ್ನ ಕ್ಯಾರಿ ಮಾಡಿದ್ರು ಅಂತ ಹೇಳಿದ್ರಿ. ವೆಂಕಟಪ್ಪ ನಾಯಕನ ಕಥೆವರೆಗೂ ನಾವು ಬಂದಿದ್ವಿ. 1600 ನಂತರ ಏನೇನು ನಡೆಯುತ್ತೆ ಸರ್? ನೋಡಿ, ನೀವು ತುಂಬ ಚೆನ್ನಾಗಿ ಹೇಳಿದ್ರೆ ಹೇಗೆ ಪವರ್ ಶಿಫ್ಟಿಂಗ್ ಆಗ್ತದೆ. ಸೊ ಪವರ್ ಶಿಫ್ಟ್ ಆದಾಗ ಕ್ಯಾಪಿಟಲು ಶಿಫ್ಟ್ ಆಗ್ತದೆ, ಎಂಪೈರು ಶಿಫ್ಟ್ ಆಗ್ತದೆ. ಸೊ ಅದ್ರ ಜೊತೆಗೆ ಒಂದಿಷ್ಟು ಪೊಲಿಟಿಕಲ್ ಚೇಂಜಸ್ಸು ಆಗ್ತದೆ. ಸೊ ಹಿಂದೆ ವಿದ್ಯಾನಗರಿ ಅಥವಾ ಹಂಪೆ ಏನಿತ್ತು ಅದು ಪೊಲಿಟಿಕಲ್ ಸೆಂಟರ್ ಇತ್ತು. ಸೊ 35 ವರ್ಷದ ನಂತರದಲ್ಲಿ ಬೈ 1600 ಎಲ್ಲದೂ ಶಿಫ್ಟ್ ಆಗಿ ಅಂದಿನ ಕೆಳದಿ ರಾಜರ ರಾಜಧಾನಿಯಾಗಿದ್ದ ಇಕ್ಕೇರಿಗೆ ಶಿಫ್ಟ್ ಆಗ್ತದೆ. ಸೊ ಕರ್ನಾಟಕ ಸಾಮ್ರಾಜ್ಯದವ್ರು ಹಿಂದೇನು ಟ್ರೆಡಿಷನ್ಸ್ ಮಾಡ್ತಾ ಇದ್ರು ಅದನ್ನೇ ಇವರು ಕಂಟಿನ್ಯೂ ಮಾಡಿದ್ರು. ಅದರೊಳಗೆ ಅವರ ಒಂದು ಪ್ರಮುಖವಾದ ಟ್ರೆಡಿಷನ್ ಅಥವಾ ಅವರ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಅಂದರೆ ಶೃಂಗೇರಿಯ ಧರ್ಮ ಸಂಸ್ಥಾನ ಹಾಗೂ ಶೃಂಗೇರಿಯ ಇತರೆ ಕಡೆ ಇರುವ ಅವರ ಮಠಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಉಂಬಳಿ ಭೂಮಿಗಳನ್ನು ಅವಕ್ಕೆ ಸಂರಕ್ಷಣೆ ಕೊಡೋದು ಅವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಇತ್ತು. ಆ ರೆಸ್ಪಾನ್ಸಿಬಿಲಿಟಿನ ಇವರು ಸ್ವತಃ ಇವರೇ ತೆಗೆದುಕೊಳ್ತಾರೆ, ಯಾರು? ಕೆಳದಿಯವರು. ಸೊ ವೆಂಕಟಪ್ಪ ನಾಯಕನ ನಂತರದಲ್ಲಿ ಏನಾಯಿತು ಅಂತ, ಇದು ಅವ್ರು ಇರುವವರೆಗೂ ಏನೂ ಆಗಲಿಲ್ಲ. 1629 ಆಡಳಿತ ಮಾಡ್ತಾರೆ. ಅಲ್ಲಿಯವರೆಗೂ ಯಾರೂ ಭಾಳ ಬಿಚ್ಚಲಿಲ್ಲ. ಯಾಕಂದರೆ ನಾನು ಹೇಳಿದೆ, ಒಂದು ಸಣ್ಣ ಸಂಸ್ಥಾನದಿಂದ ಹೇಗೆ ಅವರು ವಿವಿಧ ರಾಜ್ಯಗಳನ್ನು ಗೆದ್ಕೊಂಡು ಒಂದು ಸಾಮ್ರಾಜ್ಯ ಕೆಡ್ತಾರೆ ಅಂತ. ಅವರು ಸತ್ತ ಮೇಲೆ ಏನಾಗ್ತದೆ ಅಂದರೆ ಅವರು ತಮ್ಮ ಮೊಮ್ಮಗ, ಅವರ ಮಗ ಆಲ್ರೆಡಿ ತೀರ್ಕೊಂಡಿರ್ತಾನೆ, ಮೊಮ್ಮಗನಾದ ವೀರಭದ್ರ ನಾಯಕನಿಗೆ ಪಟ್ಟ ಕಟ್ತಾರೆ. ಆದರೆ ಅದೇ ಹೊತ್ತಿಗೆ ಅವರ ಹಿರಿಯ ಅಣ್ಣ ರಾಮರಾಜ ನಾಯಕ ಅಂತೇಳಿ ಅವ್ರು ತೀರ್ಕೊಂಡಿರ್ತಾರೆ. ಅವ್ರ ಮಗ ಒಬ್ಬ ಇರ್ತಾನೆ, ವೀರಪ್ಪ ನಾಯಕ ಅಂತೇಳಿ, ದೊಡ್ಡ ವೀರಪ್ಪ ನಾಯಕ ಅಂತ ನಾವು ಕರಿತೀವಿ. ಸೊ ಅವರಿಗೆ ಸೆರೆಮನೆಗೆ ಹಾಕಿರ್ತಾರೆ. ಯಾಕೆ? ಅಲ್ಲೂ ಮತ್ತೆ ಪವರ್ ಸ್ಟ್ರಗಲ್ಲು, ಅಂದರೆ ಅವನಿದ್ದ ಅಂದರೆ ನನ್ನ ಮೊಮ್ಮಗನಿಗೆ ಅಧಿಕಾರ ಸಿಗಲ್ಲ ಅಂತೇಳಿ. ಇವರು ಪಟ್ಟಕ್ಕೆ ಬಂದ ಮೇಲೆ ಅಲ್ಲಿ ಒಂದಿಷ್ಟು ಟೀಮ್ ಒಡೆದು ಹೋಗಿ ಏನಾಗ್ತದೆ, ಒಂದಿಷ್ಟು ಜನ ಸೆರೆಮನೆಯಲ್ಲಿರುವ ವೀರಪ್ಪ ನಾಯಕನಿಗೆ ಬಿಡುಗಡೆ ಮಾಡ್ತಾರೆ. ಸೊ ಒಂದು ಸ್ವಲ್ಪ ದಿನ ಒಂದಿಷ್ಟು ಪ್ಯಾರಲಲ್ ಗೌರ್ಮೆಂಟ್ ಆಗ್ತದೆ. ಯಾರು ಇಲ್ಲ ಅಂದರೆ ಅವನು ರಾಜ ಇವನು ರಾಜ ಅಂತ ಇದು ಮಾಡ್ತಾರೆ. ಸೊ ವೆಂಕಟಪ್ಪ ನಾಯಕನ ಮೊಮ್ಮಗ ವೀರಭದ್ರ ನಾಯಕ
ಅವನ ಚಿಕ್ಕಪ್ಪ ಶಿವಪ್ಪ ನಾಯಕ ಅಂತ. ಯಾಕಂದರೆ ಶಿವಪ್ಪ ನಾಯಕ ಅನ್ನೋದು ಕೆಳದಿ ಇತಿಹಾಸದಲ್ಲಿ ಮುಂದಿನ ಕೆಳದಿ ಇತಿಹಾಸದಲ್ಲಿ ಒಬ್ಬ ಶ್ರೇಷ್ಠ ರಾಜ ಆಗಿ ಹೊರಹೊಮ್ತಾನೆ. ಸೊ ಇವತ್ತು ಶಿವಪ್ಪ ನಾಯಕ ಅಂದ್ಕೂಲ ಎಲ್ಲರೂ ಕೆಳದಿ ಅಂದ್ಕೂಲ ಶಿವಪ್ಪ ನಾಯಕ ಅಂತ. ಸೊ ಅವನು ಸಂಬಂಧದಲ್ಲಿ ಇವನಿಗೆ ಚಿಕ್ಕಪ್ಪ ಆಗಬೇಕು, ಯಾರಿಗೆ ವೀರಭದ್ರ ನಾಯಕನಿಗೆ. ಅವನು ಭಾಳ ಸಣ್ಣ ಹುಡುಗ, 16 ವರ್ಷದ ಹುಡುಗ. ಸೊ ಆಗಿನ ಕಾಲದಲ್ಲಿ ಅವನ ಇಡೀ ಸಂಸ್ಥಾನದ ಜವಾಬ್ದಾರಿ ಹೆಗಲ ಮೇಲೆ ಇದ್ದಿದ್ದು ಶಿವಪ್ಪ ನಾಯಕರ ಹೆಗಲ ಮೇಲೆ. ಸೊ ಅಂಥ ಆ ಕ್ರೂಷಿಯಲ್ ಪೀರಿಯಡಲ್ಲಿ ಅಂದರೆ 29ರಿಂದ 31 ಒಂದು 3 ವರ್ಷದ ಕ್ರೂಷಿಯಲ್ ಪೀರಿಯಡಲ್ಲಿ ಇವರು ಇವತ್ತೇನು ಕವಳಿದುರ್ಗ ಅಂತ ಹೇಳ್ತೀವಿ, ತೀರ್ಥಹಳ್ಳಿ ಹತ್ರ, ಅಲ್ಲಿಂದ ಆಳ್ವಿಕೆ ಮಾಡ್ತಿರ್ತಾರೆ. ವೀರಪ್ಪ ಒಡೆಯ ನಾಯಕ ಇಕ್ಕೇರಿಯಿಂದ ಆಳ್ವಿಕೆ ಮಾಡ್ತಿರ್ತಾನೆ. ಆ 3 ವರ್ಷ ನಂತರದಲ್ಲಿ ಅವ್ರು ತಿರ್ಕತ್ತಾರೆ, ಮತ್ತೆ ಇವರು ವಾಪಸ್ಸು ಇಕ್ಕೇರಿಗೆ ಹೋಗಿ ಮತ್ತೆ ಇಡೀ ಸಾಮ್ರಾಜ್ಯದ ಮೇಲೆ ಆಳ್ವಿಕೆ ಮಾಡ್ತಾರೆ. ಆದರೆ ಈ 3 ವರ್ಷದಲ್ಲಿ ಏನಾಯಿತು ಅಂದರೆ ಅವರಿಬ್ಬರ ಗುಡ್ಡಾಟದಲ್ಲಿ ಮತ್ತೆ ಈ ಶೃಂಗೇರಿ ಧರ್ಮ ಸಂಸ್ಥಾನದ ಮೇಲೆ ಯಾರು ನಿಗಾ ವಹಿಸ್ಲಿಕ್ಕೆ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಈ ಶೃಂಗೇರಿಗೆ ಪಕ್ಕದಲ್ಲಿರುವ ಕಳಸ, ಎಲ್ಲರಿಗೂ ಗೊತ್ತಿರ್ಬೋದು, ಕಳಸ ಅನ್ನೋದು ಒಂದು ಇವತ್ತಿಗೂ ಸಹ ಪುಣ್ಯಕ್ಷೇತ್ರ. ಅಲ್ಲಿ ಜೈನರ ದೊರೆಯಾಗಿರುವ ಭೈರಸ ಒಡೆಯ ಅಂತ ಇರ್ತಾನೆ. ಸೊ ಅವ್ನು ಆಳ್ವಿಕೆ ಮಾಡ್ತಿರ್ತಾನೆ ಕಳಸದಿಂದ. ಸೊ ಕೆಲವು ಆ ಜಾಗದಲ್ಲೆಲ್ಲ ಇನ್ನೂ ಜೈನರು ಇರ್ತಾರೆ, ಅವರು ಆಳ್ವಿಕೆ ಮಾಡ್ತಿರ್ತಾರೆ. ಅವನು 3 ಸರಿ ಆ ಕಾಲಘಟ್ಟದಲ್ಲಿ, ಅಂದ್ರೆ ಇಲ್ಲಿ ವೀರಭದ್ರ ನಾಯಕರು ಆಳ್ವಿಕೆ ಮಾಡುವ ಟೈಮಿಗೆ 3 ಸರಿ ಅವರು ಶೃಂಗೇರಿ ಮಠದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದು ಪ್ರಪ್ರಥಮವಾಗಿ ಒಂದು ಶೃಂಗೇರಿ ಸಂಸ್ಥಾನದ ಮೇಲೆ, ಶೃಂಗೇರಿ ಮಠದ ಮೇಲೆ ಆಕ್ರಮಣ ಆಗಿದ್ದು ಯಾರು ಮಾಡಿದ್ದು ಅಂದ್ರೆ ಕಳಸದ ಭೈರಸ ಒಡೆಯ. ಕರ್ತಗಳಲ್ಲಿ ಅವ್ರಿಗೇನು ಶೃಂಗೇರಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾಕೆ ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಧರ್ಮ ಬೇರೆ ಇತ್ತು ಅನ್ನೋದಿರುತ್ತೆ. ಅಲ್ಲ, ಧರ್ಮಗಿಂತ ಇಲ್ಲಿ ಆಸ್ತಿಗಾಗಿ, ಅಂದ್ರೆ ಅಲ್ಲಿ ಅಷ್ಟು ಸಂಪತ್ತಿ, ಶೃಂಗೇರಿಯಲ್ಲಿ ಅಷ್ಟು ಸಂಪತ್ತಿ. ಯಾಕಂದ್ರೆ ಕರ್ನಾಟಕ ಸಾಮ್ರಾಜ್ಯವರು ಬೆಳೆಸಿದ ಸ್ವಾಭಾವಿಕವಾಗಿ ಸಂಪತ್ತು ಇದ್ದೇ ಇರ್ತದೆ. ಅವ್ರಿಗೇನು ಇಲ್ಲಿಯ ವಿದ್ವಾಂಸರು ಬೇಕಾಗಿರ್ಲಿಲ್ಲ, ಅವರಿಗೆ ಅಲ್ಲಿರೋ ಸಂಪತ್ತನ್ನು ನೋಡ್ತಾ ಇದ್ರು. ಈಗ ನಮಗೆ 2 ತರ ಸಂಪತ್ತಿದೆ, ಒಂದು ಆ ರೀತಿಯ ಸಂಪತ್ತು, ಇನ್ನೊಂದು ಈ ವಿದ್ವಾಂಸರೇ ಒಂದು ದೊಡ್ಡ ಸಂಪತ್ತು. ಶೃಂಗೇರಿಯವರಿಗೆ ಆ ವಿದ್ವಾಂಸರೇ ದೊಡ್ಡ ಸಂಪತ್ತಿದ್ರು. ಒಂದು ದಾಖಲೆ ಪ್ರಕಾರ ಈಗ ನಮ್ಮ ಕೆಳದಿ ಉಪಯೋಜ ಶಿವತತ್ವ ರತ್ನಾಕರ ಇದೆ, ಅವರೆಲ್ಲ ಹೇಳ್ತಾರೆ 9 ಯೋಜನೆ ಅಷ್ಟು ಒಳಗಡೆ ಬಂದು ಅವರು ಆಕ್ರಮಣ ಮಾಡಿ ಆ ಶೃಂಗೇರಿ ಧರ್ಮ ಸಂಸ್ಥಾನದ ಜಾಗಿರಿದೆ ಅದನ್ನ ಅವರು ಪಡ್ಕೊಂಡಿದ್ರು ಅಂತೇಳಿ ಅಂತ. ಸೊ ಇವರೆಲ್ಲ ಇಲ್ಲಿ 31 ಆದ್ಮೇಲೆ ಎಲ್ಲ ಸರಿ ಆದ್ಮೇಲೆ ಏನಾಗ್ತದೆ ಅಂದ್ರೆ, ಅವಾಗ ವೀರಭದ್ರ ನಾಯಕರ ಸೇನಾಧಿಕಾರಿ ಇದ್ದಿದ್ದು ಅವ್ರ ಚಿಕ್ಕಪ್ಪನೇ ಶಿವಪ್ಪ ನಾಯಕ. ಅವರಂದ್ರು ಇಲ್ಲ, ಇವರು 3 ಸರಿ ಮಾಡಿದ್ದಾರೆ, ಇದನ್ನ ಒಂದ್ಸರಿ ಸಂಪೂರ್ಣವಾಗಿ ನಾವು ಇದು ಮಾಡಬೇಕು ಅಂದ್ರೆ ಅವನನ್ನು ಅಲ್ಲಿಂದ ಓಡಿಸ್ಬೇಕು ಅಂತೇಳಿ ಕಳಸವನ್ನು ಆಕ್ರಮಣ ಮಾಡಿ ಅವನ್ನ ಅಲ್ಲಿಂದ ಕಾರ್ಕಳಕ್ಕೆ ಓಡಿಸ್ತಾರೆ. ಅಲ್ಲಿ ಕಾರ್ಕಳಕ್ಕೆ ಹೋದ್ರು ಇವರು ಅಧೀನದಲ್ಲೇ ಅವನು ಕೆಲಸ ಮಾಡ್ತಾನೆ, ಭೈರಸ ಒಡೆಯ ಅಂತ ಹೇಳಿ. ಸೊ ಸಂಪೂರ್ಣವಾದ ಕಾರ್ಕಳ ಏನಿದೆ ಅದನ್ನ ಇವರು ವಶಪಡಿಸ್ಕೊಂಡು ಇವರ ರಕ್ತ ಸಂಬಂಧಿನೇ ಅದನ್ನ ಆಳ್ವಿಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆ 3 ವರ್ಷದಲ್ಲಿ 3 ಬಾರಿ ಏನು ಅಟ್ಯಾಕ್ ಆಯ್ತು, ಅದಕ್ಕೆ ಮತ್ತೆ ಅಲ್ಲಿ ಏನೇನು ಒಂದಿಷ್ಟು ಧ್ವಂಸಗಳಾಗ್ತದೆ ಗೊತ್ತಲ್ಲ ನಿಮಗೆ. ಒಂದು ಮಟ್ಟದ ಮೇಲೆ ಆದಾಗ ಸ್ವಾಭಾವಿಕವಾಗಿ ಸಣ್ಣ ಪುಟ್ಟ ಧ್ವಂಸಗಳಾಗ್ತದೆ. ಅದಕ್ಕೆಲ್ಲ ಮತ್ತೆ ಶಿವಪ್ಪ ನಾಯಕರು ಹಾಗೂ ವೀರಭದ್ರ ನಾಯಕರು ಮುಂದೆ ನಿಂತು ಅದನ್ನೆಲ್ಲ ಸರಿಪಡಿಸಿ ಏನೇನು ಖರ್ಚು ವೆಚ್ಚಗಳನ್ನೆಲ್ಲ ಕೆಳದಿ ಸಂಸ್ಥಾನವರೇ ನೋಡ್ಕೊತಾರೆ. ಸೊ ಇದೊಂದು ಪ್ರಮುಖ ಕಾಲಘಟ್ಟ. ಯಾಕಂದ್ರೆ ಶೃಂಗೇರಿಗೆ ಧರ್ಮ ಸಂಸ್ಥಾನಕ್ಕೆ ಏನಾದ್ರು ಅಟ್ಯಾಕ್ ಆಗಿತ್ತು ಅಂದ್ರೆ ಫಸ್ಟ್ 3 ಸರಿ ಆಗಿತ್ತು ಕಾರ್ಕಳದ ಭೈರಸ ಒಡೆಯನಿಂದ. ಕಾರ್ಕಳ ಸಂಸ್ಥಾನದಲ್ಲಿದ್ದ ಭೈರಸ ಒಡೆಯನಿಂದ. ಅವ್ರದ್ದು ಲೈನೇಜ್ ಎಲ್ಲಿಂದ ಬರುತ್ತೆ ಸರ್? ಕಾರ್ಕಳದ ಸುಮಾರು ಅವ್ರದ್ದು ಅಲ್ಲ, ಅವ್ರು ನೋಡಿ ಹೇಗೆ ಅಂದ್ರೆ ನಮ್ಮ ಈ ಜೈನ ಶಾಂತರಸರಿಗೂ ಸಂಬಂಧ ಇದೆ. ಸೊ ಇಲ್ಲಿ ಹುಂಚ ಇರ್ತಾರೆ, ಹೊಸಗಂಧ ಇರ್ತಾರೆ, ಆಮೇಲೆ ಸೀತಾ ಅಂತ ಬರ್ತದೆ, ಅಲ್ಲಿಂದ ಒಂದು ಬ್ರಾಂಚ್ ಕಾರ್ಕಳಕ್ಕೆ ಹೋಗ್ತದೆ, ಅಂದ್ರೆ ಕಳಸಕ್ಕೆ ಹೋಗ್ತದೆ. ಕಳಸದಿಂದ ಮತ್ತೆ ಕೆಳಗಿಳಿದು ಕಾರ್ಕಳಕ್ಕೆ ಬರ್ತಾರೆ. ಕೊನೆಯ ದಿನಗಳಲ್ಲಿ ಅವರು ಜೈನರಿಂದ ವೀರಶೈವರಾಗಿ ಪರಿವರ್ತನೆಗೊಳ್ತಾರೆ. ಅದು ಮುಂದಿನ ಇತಿಹಾಸ ಅದು. ಸೊ ಈ ರೀತಿ ಒಂದು ಲೀನೇಜ್ ಇದೆ ಅವ್ರದ್ದು. ಅಂದ್ರೆ ಅವ್ರದ್ದು ತುಂಬಾ ದೊಡ್ಡ ಲೀನೇಜ್ ಇದೆ. ಹಿಂದೆ ಅವರು ಕರ್ನಾಟಕ ಸಾಮ್ರಾಜ್ಯ ಅಧೀನದಲ್ಲೂ ಅವರು ಕಾರ್ಯಭಾರ ಮಾಡಿದ್ದಾರೆ. ಸೊ ಅವರು ಆಕ್ರಮಣ ಮಾಡಿದಾಗ ಸೊ ಅದನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದು ನಮ್ಮ ಶಿವಪ್ಪ ನಾಯಕರು. ಅಂದ್ರೆ ಅವಾಗ ಅವರು ಅಧಿಕಾರದಲ್ಲಿ ಇರಲ್ಲ, ರಾಜನ ಚಿಕ್ಕಪ್ಪನಾಗಿ ಮುಖ್ಯ ಸೇನಾಧಿಕಾರಿಯಾಗಿ ಅವರು ಅದನ್ನ ನಿಭಾಯಿಸ್ತಾರೆ, ತಡಿತಾರೆ. 3 ಬಾರಿ ತಡಿತಾರೆ. ಸೊ 3 ಬಾರಿ ಮಾಡಿದಾಗ ಅವ್ರು ಏನ್ ಮಾಡ್ತಾರೆ, ಇದು ಹೀಗೆ ಮುಂದುವರಿತಾ ಹೋದ್ರೆ ನಮಗೂ ಕಷ್ಟ. ಯಾಕಂದ್ರೆ ಅಲ್ಲಿ ನಾವು ಕೋಟೆ ನಿರ್ಮಿಸ್ಲಿಕ್ಕೆ ಆಗಲ್ಲ. ನಾನು ಹೇಳಿದ್ದೆ, ಧರ್ಮ ಸಂಸ್ಥಾನ ಅಂದ್ರೆ ಧರ್ಮ ಸಂಸ್ಥಾನ ತಾನೇ ಇರಬೇಕು. ಅಲ್ಲಿ ಕೋಟೆ ನಿರ್ಮಿಸೋದು, ಅಲ್ಲಿ ಸೈನ್ಯಾಧಿಕಾರಿಗಳನ್ನ ಕರ್ಕೊಂಡ್ ಬರೋದು, ಅದು ನಮ್ಮ ಗುರುಗಳಿಗೆ ಅಡ್ಮಿನಿಸ್ಟ್ರೇಷನ್ ಆಗ್ತದೆ, ಬೇರೆ ತರ ಆಗ್ತದೆ. ಹಾಗಾಗಿ ಅವ್ರಿಗೆ ಅದು ಇಷ್ಟ ಇರ್ಲಿಲ್ಲ. ಸೊ ಇವತ್ತಿನ ದಿನಕ್ಕೆ ನೀವು ನೋಡ್ಬೋದು, ಈಗ ಅಮೆರಿಕನ್ ಅಧ್ಯಕ್ಷ ಟ್ರಂಪ್ ಈ ದೇಶದಲ್ಲಿ ಬಂದು ನನ್ನ ಸೈನ್ಯ ಇಡ್ತೀನಿ. ಸೊ ಸೈನ್ಯ ಇಟ್ಟ ಮೇಲೆ ಅಲ್ಲಿ ಏನಾಗ್ತದೆ, ಅವರ ಕಂಟ್ರೋಲಿಗೆ ಬರ್ತದೆ. ಹಾಗಾಗಿ ಅದು ಬ್ಯಾಡಿತ್ತು ಅವರಿಗೆ, ಅದು ಕೆಳದಿಯವರಿಗೂ ಬೇಡಿತ್ತು, ನಮ್ಮ ಶೃಂಗೇರಿಯವರಿಗೂ ಬೇಡಿತ್ತು. ಹಾಗಾಗಿ ಅಂತಂದ್ರೆ ನೆಕ್ಸ್ಟ್ ಯಾರೋ ಬಂದಾಗ ಅವನ ಪರವಾಗಿ ರಿಯಾಕ್ಟ್ ಮಾಡ್ತಾರೆ, ಇವ್ರ ಕಂಟ್ರೋಲ್ ಇರಲ್ಲ. ಹಾಗಾಗಿ ಆ ಕಲಸದಿಂದನೇ ಅವನಿಗೆ ಓಡಿಸ್ಬಿಟ್ರು. ಸೊ ಕಲಸದಲ್ಲಿ ಅವನಿಲ್ಲ ಅಂದ್ಮೇಲೆ ಮುಗಿತಲ್ಲ, ಇನ್ನೇನಿದೆ. ಸೊ ಘಟ್ಟದ ಮೇಲೆ ಸಂಪೂರ್ಣವಾಗಿ ಕೆಳದಿಯವರ, ಆಮೇಲೆ ಕಾರ್ಕಳಕ್ಕೆ ಹೋದ್ರು ಅವ್ರು ಇವ್ರ ಅಧೀನದಲ್ಲೇ ಇರ್ತಾನೆ. ಸೊ ಆ ಒಂದು ಏನು ಜೀವ ಉಳಿಸಿ ಕಳಿಸಿದ ಅಷ್ಟೇ. ಮೋಡ ಕವಿದ ವಾತಾವರಣ ಏನಿದೆ ಅದು ಸರಿ ಆಯ್ತು. ಸರಿಯಿತು. ಸೊ ಅವರು ಇನ್ನು ಕೆಳದಿಯವರು ಏನು 1763 ಇರುವವರೆಗೂ ಮತ್ತೆ ಯಾರು ಶೃಂಗೇರಿ ಧರ್ಮಸ್ಥಾನದ ಮೇಲೆ ಕಣ್ಣೆತ್ತಿ ನೋಡಲ್ಲ.
ಅಲ್ಲಿವರೆಗೂ ಯಾವುದೇ ರೀತಿ ಅಟ್ಯಾಕ್ ಆಗಲ್ಲ. ಲಾಸ್ಟ್ ಅಟ್ಯಾಕ್ ಯಾವಾಗ ಆಗಿರುತ್ತೆ ಸೊ ಸರ್? ಲಾಸ್ಟ್ ಅಟ್ಯಾಕ್ ಆಗಿದ್ದೆ ಅದೇ ಒಂದು 1629ರಿಂದ 31, 3 ವರ್ಷ. ಯಾಕೆ 3 ವರ್ಷ ಅಂತ ನಾನು ಹೇಳಿದೆ ನಿಮಗೆ, ಅಲ್ಲಿ ಅವರಿಬ್ಬರು ಪೊಲಿಟಿಕಲ್ ಸ್ಟ್ರಗಲ್ ನಡೀತಾ ಇತ್ತು. ಅದು ಸೆಟಲ್ ಆದ ಮೇಲೆ ಇವರನ್ನು ಸೆಟಲ್ ಮಾಡಿದ್ರು ಅವರು. ಆ ಗ್ಯಾಪ್ ಅಲ್ಲಿ ಅಟ್ಯಾಕ್ ಮಾಡಿದ್ರು. ಇಲ್ಲಿ ಗ್ಯಾಪ್ ಇತ್ತಲ್ಲ, ಯಾರು ಇಲ್ವಲ್ಲ, ಇದು ಸರಿಯಾದ ಸೊ ಇವನು ಅದನ್ನ ಅಡ್ವಾಂಟೇಜ್ ತಗೊಂಡ ಕಳಸ. ಅವರಿಬ್ರು ಗಲಾಟೆ ಆಡ್ತಾ ಇದ್ದಾರೆ, ಆ ಗಲಾಟೆ ನಾನು ಇದು ಮಾಡೋಣ ಅಂತ ಹೇಳಿ ಅಂತ. ಆಮೇಲೆ ಯಾರು ಗೆಲ್ತಾರೆ ಅವ್ರಿಗೆ ಮನೆ ಹಾಕಿದ್ರೆ ಮುಗ್ದೋಯ್ತು ಅನ್ನೋ ಲೆಕ್ಕಾಚಾರ ಏನೋ ಇರುತ್ತೆ. ಆದ್ರೆ ಇವರು ಶಿವಪ್ಪ ನಾಯ್ಕರು ಏನ್ ಮಾಡಿದ್ರು, ಇಲ್ಲ ಇವರು ಈ ತರ 3 ಸರಿ ಮಾಡಿದ್ದು ಒಳ್ಳೇದಲ್ಲ ಅಂತ ಹೇಳಿ ಅವರ ಕಳಸದಿಂದ ಅವರನ್ನ ಖಾಲಿ ಮಾಡಿಸಿ ಕಾರ್ಕಳಕ್ಕೆ ಕೊಡಿಸ್ತಾರೆ. ಕಾರ್ಕಳದಲ್ಲೂ ಅವ್ರ ಅಧೀನದಲ್ಲೇ ಇರ್ತಾರೆ. ಆದ್ರೆ ಅದು ಸಂಪೂರ್ಣ ಕಳಸ ಏನಿದೆ ಆ ಭಾಗ ಏನಿದೆ ಕಂಪ್ಲೀಟ್ ಆಗಿ ಇವತ್ತಿನ ಹೋರ್ನಾಡು ಕಳಸ ಎಲ್ಲ ಹೇಳ್ತೀರಾ, ಸೊ ಆ ಭಾಗವನ್ನು ಇವರೇ ನೇರ ತಮ್ಮ ಆಡಳಿತಕ್ಕೆ ತರ್ತಾರೆ. ಇನ್ನು ಬೇರೆ ಕಡೆ ಎಲ್ಲ ಇವರು ಸಣ್ಣ ಪುಟ್ಟು ಕಾರ್ಕಳದಲ್ಲಿ ಅವರು ಇವ್ರ ಅಧೀನದಲ್ಲೇ ಕಾರ್ಯಭಾರ ಮಾಡ್ತಾರೆ. ಸೊ ಶೃಂಗೇರಿ ಅಕ್ಕಪಕ್ಕ ಇವ್ರದೇ ಏನು ಆಡಳಿತ, ನೇರ ಆಡಳಿತ ಅಂತ ಹೇಳ್ತೀವಿ. ನೇರ ಆಡಳಿತ ಅಂದ್ರೆ ಇವರೇ ಆಡಳಿತ ಮಾಡೋದು. ಇಂಡೈರೆಕ್ಟ್ ಅಂದ್ರೆ ಇವ್ರ ಅಧೀನದಲ್ಲಿ ಇರುವ ರಾಜರ ಆಡಳಿತ. ಸೊ ಇವ್ರು ಯಾವ ತರ ನಿರ್ಮಾಣ ಮಾಡ್ತಾರೆ ಪರಿಸರ ಅಂದ್ರೆ, ಇವರು ನಮ್ಮ ಶೃಂಗೇರಿ ಧರ್ಮ ಸಂಸ್ಥಾನದ ಅಕ್ಕಪಕ್ಕ ಇರುವ ಏನಿದೆ ಪರಿಸರ ಇದೆ, ಅಲ್ಲಿ ನಾವು ನೇರವಾಗಿ ಆಡಳಿತ ಮಾಡಬೇಕು, ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ. ಸೊ ಇದು ಬಹಳ ಮುಖ್ಯವಾದ ಒಂದು ವಿಷಯ. ಶಿವಪ್ಪ ನಾಯಕನ ಕಾಲದಲ್ಲಿ ಒಂದಿಷ್ಟು ಒಳ್ಳೆಯ ಅಂಶಗಳಾಗ್ತದೆ. ಅವನು ಈ ಹೊಸ ಅಗ್ರಹಾರಗಳು ಕೊಡೋದು, ಹೊಸ ಉಂಬ್ಳಿ ಕೊಡೋದು, ಹೊಸ ದೇವಾಲಯನ ಕಟ್ಟಲಿಕ್ಕೆ ದುಡ್ಡು ಕೊಡೋದು, ಇವೆಲ್ಲ ಸೆಕೆಂಡ್ರಿ. ಇದು ಎಲ್ಲ ರಾಜರು ಮಾಡ್ತಾರೆ, ಇದು ಕೆಳದೇವ್ರು ಅಂತಲ್ಲ, ಮುಂದೆ ಒಡೆಯರು ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಆದ್ರೆ ಇನ್ನೇನು ವಿಶೇಷ ಮಾಡಿದ್ದಾರೆ ಅಂದ್ರೆ, ಇವರು ಹಿಂದೆ ಕರ್ನಾಟಕ ಸಾಮ್ರಾಜ್ಯದ ಆಡಳಿತದ ಸಮಯದಲ್ಲಿ ಇವರಿಗೆ ಬೇರೆ ಬೇರೆ ಕಡೆ ಎಲ್ಲಿ ಜಮೀನು ಕೊಟ್ಟಿದ್ರು, ಆ ಜಮೀನನ್ನ ಇವರು ಬೇರೆಯವರಿಗೆ ಕೊಟ್ಟು ಅಲ್ಲಿಂದ ವರಮಾನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಅವ್ರು ಯಾರು ಕೊಟ್ಟಿರ್ಲಿಲ್ಲ. ಸೊ ಅದನ್ನ ರೀಅರೇಂಜ್ ಮಾಡಿದ್ ಯಾವಾಗ ಅಂದ್ರೆ ನಮ್ಮ ಶಿವಪ್ಪ ನಾಯಕರ ಕಾಲದಲ್ಲಿ. ಆಮೇಲೆ ಶಿವಪ್ಪ ನಾಯಕ ಇವರು ಇನ್ನೊಂದು ವಿಷಯ ಇವ್ರದ್ದು ಏನು ಅಂದ್ರೆ, ಪ್ರಮುಖವಾಗಿ ಶಿಸ್ತು ಅಂದ್ರೆ ಆ ಶಿಸ್ತಲ್ಲ, ಶಿಸ್ತು ಅಂದ್ರೆ ಇದೊಂದು ಟ್ಯಾಕ್ಸ್ ಕಲೆಕ್ಷನ್. ಸೊ ಎಲ್ಲರಿಗೂ ಗೊತ್ತು ಶಿವಪ್ಪ ನಾಯಕರು ಬೇರೆ ಬೇರೆ ರೀತಿಯ ಗದ್ದೆಗಳಿರ್ಬೋದು, ಅಡಿಕೆ ತೋಟ ಇರ್ಬೋದು, ಕಾಫಿ ಇರ್ಬೋದು, ಸೊ ಅದರ ಇಳುವರಿಯ ಮೇಲೆ, ಆ ಮಣ್ಣಿನ ಗುಣಗಳ ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು. ಸೊ ಅದನ್ನ ಈ ಧರ್ಮ ಸಂಸ್ಥಾನಕ್ಕೂ ಅವ್ರು ಅಳವಡಿಸ್ತಾರೆ. ಅವ್ರ ಅಂತಾರೆ ನೀವು ಇದನ್ನ ಅಳವಡಿಸ್ಕೊಳ್ಳಿ, ಸೊ ಅದ್ರ ಮೇಲೆ ನಿಮಗೆ ಒಳ್ಳೆ ವರಮಾನ ಬರ್ತದೆ ಅಂತ. ಡಿಪೆಂಡ್. ಆ ಪಟ್ಟ ಅಂತ ಒಂದು ಹೇಳ್ತೀವಿ ನಾವು, ನಿಮ್ದು ಈಗ ರೈತರು ಇದ್ರೆ ನಿಮ್ಗೆ ಗೊತ್ತಾಗ್ತದೆ, ನಿಮ್ಮ ಪಟ್ಟ ಏರಿಸಿದೀರಾ ನೀವು ಅಂತ ಕೇಳ್ತಾರೆ. ಆ ಪಟ್ಟ ಅನ್ನೋದು ಶುರುವಾಗಿದ್ದೆ ನಮ್ಗೆ ಶಿವಪ್ಪ ನಾಯಕರ ಕಾಲದಲ್ಲಿ. ಸೊ ಅದನ್ನ ಎಲ್ಲ ರೀಅರೇಂಜ್ ಮಾಡಿ ಅದ್ಭುತವಾಗಿ ಮತ್ತೆ ವಾಪಸ್ಸು ಹಿಂದಿರುಗಿಸಿ ಅವರು ಶೃಂಗೇರಿ ಸಂಸ್ಥಾನಕ್ಕೆ ಕೊಡ್ತಾರೆ. ಇನ್ಮೇಲೆ ನೀವೇ ನಿಮ್ ಕಂಟ್ರೋಲ್ ಯಾರ ಮೇಲೂ ಡಿಪೆಂಡ್ ಆಗಬೇಡಿ ಅಂತ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಇವೆಲ್ಲವೂ ಸೆಕೆಂಡರಿ ಆಯ್ತು. ಪ್ರೈಮರಿ ಆಸ್ಪೆಕ್ಟ್ ಏನು, ಧರ್ಮವನ್ನು ಉಳಿಸ್ಬೇಕು, ಸನಾತನ ಧರ್ಮವನ್ನು ಉಳಿಸ್ಬೇಕು, ಸನಾತನ ಧರ್ಮವನ್ನು ಬೆಳೆಸಬೇಕು. ಸೊ ಈ ಕಾಲಘಟ್ಟದಲ್ಲಿ ಅವರು ಆಚಾರ ವಿಚಾರಗಳನ್ನ, ಈಗ ಜನರು ಅವರ ಶಿಷ್ಯಂದ್ರು ಇರ್ಬೋದು, ಜನರು ಇರ್ಬೋದು, ಆಚಾರ ವಿಚಾರಗಳನ್ನು ಕರೆಕ್ಟಾಗಿ ನಡೆಸ್ತಾ ಇದ್ದಾರೆ ಅಂತೇಳಿ. ಈ ಕೆಳದಿ ಕಾಲದಲ್ಲಿ ನಿಮಗೆ ಸಾಕಷ್ಟು ದಾಖಲೆಗಳು ಸಿಗ್ತವೆ. ಶಿವಪ್ಪ ನಾಯಕರು ಇರ್ಬೋದು, ಮುಂಬರುವ ಚೆನ್ನಮ್ಮಾಜಿ ಇರ್ಬೇಕು, ಸೋಮಶೇಖರ, ವೀರಮ್ಮಾಜಿ ಕಾಲದವರೆಗೆ ನೋಡ್ಬೋದು. ಈ ಗುರುಗಳಿಗೆ, ಜಗದ್ಗುರುಗಳಿಗೆ ಸುಪೀರಿಯರ್ ಪವರ್ಸ್ ಕೊಡ್ತಾರೆ. ಯಾರು? ಕೆಳದಿಯವರು. ಅವರ ಏನು ಸಂಪೂರ್ಣ ಸಾಮ್ರಾಜ್ಯದಲ್ಲಿ ಏನೇ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟಿದ್ದನ್ನ ಅದನ್ನ ಒಂಥರ ಜಡ್ಜ್ಗಳ ತರ ಇವರೇ ನಿರ್ವಹಿಸ್ತಾ ಇದ್ರು. ನಿರ್ಧಾರ ಮಾಡಿ ಒಂದಿಷ್ಟು ಮಠಗಳಿದ್ವು, ಆ ಸಣ್ಣ ಪುಟ್ಟ ಮಠಗಳು. ಆ ಮಠಗಳಿಗೆ ಹೊಸ ಜಗದ್ಗುರು ನೇಮಕ, ಅಂದ್ರೆ ಅಲ್ಲಿಯ ಗುರುಗಳು ನೇಮಕ ಆದಾಗ ಇವ್ರು ಏನ್ ಮಾಡ್ತಾ ಇದ್ರು ಗೊತ್ತಾ, ಅದನ್ನ ಅಪ್ರೂವಲ್ ಶೃಂಗೇರಿ ಮಠದಿಂದ ತಗೊಳ್ಳಿ. ಅವ್ರು ಅದನ್ನ ನಿಮ್ಗೆ ರಿಕಗ್ನೈಸ್ ಮಾಡಿದ್ರೆ ನಾವು ರಿಕಗ್ನೈಸ್ ಮಾಡ್ತೀವಿ, ಅವ್ರು ರಿಕಗ್ನೈಸ್ ಮಾಡಿಲ್ಲ ಅಂದ್ರೆ ನಾವು ಮಾಡಲ್ಲ. ಆತರ ಅಂದ್ರೆ ಆ ಲೆವೆಲ್ಗೆ ಅವರೊಂದು ಇನ್ನು ನೆಕ್ಸ್ಟ್ ಲೆವೆಲ್ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅವರಿಗೊಂದು ಜಡ್ಜಿಂಗ್ ಪವರ್ ಕೊಡ್ತಾರೆ ನಿಮಗೆ. ಸೊ ಅಲ್ಲಿಗೆ ನೀವು ಹೋಗ್ಬೇಕು, ಅವರು ನಿಮಗೆ ರೆಕಗ್ನೈಸ್ ಮಾಡೋದು ಅಂದ್ರೆ ನಾವು ನಿಮಗೆ ರೆಕಗ್ನೈಸ್ ಮಾಡ್ತೀವಿ. ಆಮೇಲೆ ನಾವು ಹಿಂದೆ ಹೇಳಿದ್ವಿ, ಕರ್ನಾಟಕ ಸಾಮ್ರಾಜ್ಯದಲ್ಲಿ ಇವರಿಗೆ ಅಡ್ಡಪಲ್ಲಕ್ಕಿ ಉತ್ಸವ, ಜಗದ್ಗುರು ಅಂತ ಹೆಸರು ಕರೆಯೋದು, ಒಂದಿಷ್ಟು ರಾಜ ಲಾಂಛನಗಳು, ಚಿಹ್ನೆಗಳಿದ್ವು. ಅದನ್ನ ಬೇರೆ ಮಠದವ್ರು ಯಾರು ಮಾಡಿದ್ರೆ ಅವರ ಮೇಲೆ ಕ್ರಮ ತಗೋತಾ ಇದ್ರು. ಆ ಮಠದ ಗುರುಗಳಿಗಿರ್ಬೋದು, ಆಡಳಿತಕಾರಿಗೆ ಅವರ ಸಂಸ್ಥಾನಕ್ಕೆ ಕರೆಸಿ, ನೀವು ಶೃಂಗೇರಿ ಗುರುಗಳಿಗೆ ಸಂಬಂಧಪಟ್ಟಂಗೆ ಅವರ ಅಡ್ಡಪಲ್ಲಕ್ಕಿ ಇರ್ಬೋದು, ಅವರಿಗೆ ಇರುವ ಕರ್ನಾಟಕ ಸಾಮ್ರಾಜ್ಯದವ್ರು ಏನು ರಾಜ ಲಾಂಛನ ಕೊಟ್ಟಿದ್ದಾರೆ ಅದನ್ನ ನೀವು ಉಪಯೋಗಿಸಬಾರ್ದು, ಉಪಯೋಗಿಸಿದ್ರೆ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ತಗೋಬಹುದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದು ನಮ್ಮ ಹತ್ರ ದಾಖಲಾತಿಗಳಿದಾವೆ, ನಿರೂಪಗಳಿದಾವೆ. ನಿರೂಪ ಅಂದ್ರೆ ಆರ್ಡರ್, ಅಂದ್ರೆ ನೇರವಾಗಿ ಆರ್ಡರ್ ಮಾಡಿದ್ದಾರೆ, ನೀವು ಇದನ್ನ ಮಾಡಂಗಿಲ್ಲ. ಅಡ್ಡಪಲ್ಲಕ್ಕಿ ಅನ್ನೋದು ಕೇವಲ ಶೃಂಗೇರಿ ಸಂಸ್ಥಾನದ ಗುರುಗಳಿಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಪಕ್ಕದಲ್ಲಿ ನೋಡಿ, ಈಗ ಪಕ್ಕದಲ್ಲಿ ಆಚೆಗೆ ಹೋದ್ರೆ ನಿಜಾಮ್ ಪ್ರದೇಶ ಬರ್ತದೆ, ಈಚೆಗೆ ಆದಿಶೇಗಳಿದ್ರು, ನಂತರದಲ್ಲಿ ಮರಾಠ ಪ್ರದೇಶ ಬರ್ತದೆ, ಈಚೆಗೆ ಮಧುರೈ ನಾಯಕರಿದ್ರು, ಜಿಂಜಿ ನಾಯಕರು, ರಾಮನಾಡ ಅಂದ್ರೆ ರಾಮನಾಥಪುರ. ಸೊ ಇವರೆಲ್ಲ ಹಿಂದೆ ವಿಜಯನಗರದ ಕೆಳಗೆ ಇದ್ದವರ. ಸೊ ಇವರು ಈ ಗುರುಗಳಿಗೆ ಏನ್ ಗೊತ್ತಾ, ಇಲ್ಲಿ ಕೆಳದಿ ಸಾಮ್ರಾಜ್ಯದ ಒಳಗೆ ಇರ್ಲಿಕ್ಕೆ ಆಗಲ್ಲ, ಧರ್ಮ ಪ್ರಚಾರ ಅಂದ್ರೆ ಎಲ್ಲಾ ಕಡೆ ಹೋಗ್ಬೇಕು. ಅವಾಗ ಈ ಸಂಸ್ಥಾನದವ್ರು ಈ ಹಿಂದೆ ಹೆಂಗೆ ಕರ್ನಾಟಕ ಸಾಮ್ರಾಜ್ಯ ಮಾಡ್ತಾ ಇತ್ತು, ಅವಾಗ ದಕ್ಷಿಣ ಫುಲ್ ಅವ್ರ ಕೈಲಿತ್ತು, ಇಲ್ಲಿ ಏನಾಗಿದೆ ಅರ್ಧ ಅಷ್ಟೇ ಇವ್ರ ಕೈಲಿದೆ. ಸೊ ಇವರು ರಹದಾರಿಯನ್ನು ಕೊಡ್ತಾ ಇದ್ರು. ರಹದಾರಿ ಅಂದ್ರೆ ಏನಂದ್ರೆ ಒಂಥರ ಪರ್ಮಿಟ್, ಅಂದ್ರೆ ನೀವು ನಮ್ಮ ಸಾಮ್ರಾಜ್ಯದಲ್ಲಿ ಹೋಗ್ಬೇಕಾದ್ರೆ ಆರಾಮಾಗಿ ಹೋಗಿ, ಸೊ ನಿಮ್ ಜೊತೆ ಹೋಗ್ಲಿಕ್ಕೆ ಆನೆಗಳು ಇಷ್ಟು, ಇದಿಷ್ಟು, ಅವೆಲ್ಲ ನಾವೇ ನೋಡ್ಕೋತೀವಿ. ಪಲ್ಲಕ್ಕಿ ಹೊಡ್ಲಿಕ್ಕೆ ಎಷ್ಟು ಜನ ಬೇಕು ಅದ್ ನಾವು ನೋಡ್ಕೋತೀವಿ. ಅವರ ರಾಜ್ಯಕ್ಕೆ ಹೋದ ಮೇಲೆ ಗುರುಗಳಿಗೆ ನೀವು ರಹದಾರಿ ಕೊಡಿ ಅಂತ ಹೇಳಿ ಕೆಳದಿ ಸಂಸ್ಥಾನದವರೇ ಅವ್ರಿಗೆ ಬರಿತಾ ಇದ್ರು. ನಮ್ಮ ಗುರುಗಳು ಬರ್ತಿದ್ದಾರೆ, ನಿಮಗೂ ಗುರುಗಳಾಗಬೇಕು,
ಅವರು ನಿಮ್ಮ ರಾಜ್ಯದಲ್ಲಿ ಪ್ರವಾಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಮನ ವಹಿಸಿ, ಅವರು ಅಲ್ಲಿ ವಾಪಸ್ ಹಿಂದಿರುಗಿ ಅಲ್ಲಿಂದ ಬರೋವರೆಗೆ ನೀವು ಅದಕ್ಕೆ ಜವಾಬ್ದಾರು ಅಂತ ಹೇಳಿ ಪತ್ರ ವ್ಯವಹಾರ ಮಾಡ್ತಾ ಇದ್ರು. ಅಂದ್ರೆ ಇವ್ರು ಫೈಟ್ ಮಾಡ್ತಾ ಇದ್ರು, ಅದು ಸೆಕೆಂಡ್ರಿ. ಅದು ಈಗ ಇವರಿಗೂ ಆದೇಶಗಳಿಗೆ ಫೈಟಿಂಗ್ ಇತ್ತು, ಇವರಿಗೂ ಮತ್ತೆ ಆಚೆಗೆ ಮಧುರೈ ಅಲ್ಲಿ ಸಣ್ಣ ಪುಟ್ಟ ಆಗಿದೆ, ಮೈಸೂರಿಗೂ ಜೊತೆ ಆಗಿದೆ, ಆದ್ರೆ ಜಗದ್ಗುರು ಎಲ್ಲರಿಗೂ ಒಂದೇನೆ. ಸೊ ಇವ್ರು ಪತ್ರ ಬರೀತಿದ್ರು, ನಿಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಇಲ್ಲಿಂದ ಮುಂದೆ ನೀವು ಅದನ್ನ ನೋಡ್ಕೊಳ್ಳಿ ಅಂತೇಳಿ. ಅದು ಇವತ್ತಿಗೂ ಆಗ್ತದೆ. ನೀವು ಹೇಗೆ ಸೆಕ್ಯೂರಿಟಿ ಕೊಡ್ತಾರೆ, ಒಂದು ಜಿಲ್ಲೆ ಮುಗಿದ ಕೂಡ ಈ ಜಿಲ್ಲೆ ಪೊಲೀಸಿನ ಕರ್ತವ್ಯ ಮುಗಿತು, ಇನ್ನೊಂದು ಜಿಲ್ಲೆ ಪೊಲೀಸ್ ಪ್ರೋಟೋಕಾಲ್ ಆಗ್ತದೆ. ಅದಕ್ಕೆ ರಹದಾರಿ ಪತ್ರಗಳು ನಮ್ಮ ಶೃಂಗೇರಿಯ ಮಟ್ಟದಲ್ಲಿ ಸಾಕಷ್ಟು ಇದಾವೆ. ನೀವು ಓಡಾಡುವಾಗ ಇವ್ರಿಗೆ ಕಂಪ್ಲೀಟ್ ಅವ್ರು ಹೋಗ್ತಾ ಇದಾರೆ ಅಂದ್ರೆ ಈಗ ಕಂಪ್ಲೀಟ್ ಕ್ಲಿಯರೆನ್ಸ್ ಕೊಡಬೇಕು. ಆಮೇಲೆ ಅವ್ರು ಎಲ್ಲೆಲ್ಲಿ ಉಳ್ಕೊತಾರೆ ಅಲ್ಲೆಲ್ಲ ಅವರಿಗೆ ಸೆಕ್ಯೂರಿಟಿ ಕೊಡಬೇಕು, ಮೇನ್ ಆಗಿ ಸೆಕ್ಯೂರಿಟಿ ಕೊಡಬೇಕು. ಸೊ ನಿಮ್ಮ ರಾಜ್ಯದಲ್ಲಿ ಪ್ರವಾಸ ಆಗ್ಬೇಕಾದ್ರೆ ಗುರುಗಳು ಎಲ್ಲೆಲ್ಲಿ ಮುಕ್ಕಾಮ್ ಮಾಡ್ತಾರೆ, ಮುಕ್ಕಾಮ್ ಅಂದ್ರೆ ಇದು. ಸೊ ಅದಕ್ಕೆ ನಾವು ಕ್ಯಾಂಪ್ ಅಂತ ಹೇಳ್ತಾ ಇದ್ದೀವಿ. ಶೃಂಗೇರಿಯವರು ಅಂದ್ರೆ ಗುರುಗಳು ಕ್ಯಾಂಪಿಗೆ ಹೊಡ್ತಾ ಇದ್ದಾರೆ. ಕ್ಯಾಂಪ್ ಅಂದ್ರೆ ಹೀಗೆ ಧರ್ಮ ಇದಕ್ಕೆ ಸಂಪೂರ್ಣ ಜವಾಬ್ದಾರಿನ ಅವ್ರು ವಹಿಸ್ಕೋಬೇಕು. ಇವರು ವಹಿಸ್ಕೊತಾ ಇದ್ರು, ಯಾರ ರಾಜ್ಯಕ್ಕೆ ಹೋಗ್ತಿದ್ರು ಅಲ್ಲೂ ವಹಿಸ್ಕೊತಾ ಇದ್ರು. ಆಮೇಲೆ ಅಲ್ಲಿ ಹೋದಾಗ ಇವರೆಲ್ಲ ಪತ್ರಗಳೇ ಬರೀತಿದ್ರು, ನಿಮ್ಮ ಪ್ರವಾಸ ಹೇಗಿದೆ, ಯಾವಾಗ ಹಿಂದಿರುಗ್ತೀರಾ ಅಂದ್ರೆ ನೀವು ಅಂದ್ರೆ ಆದಷ್ಟು ಬೇಗ ಹಿಂದಿರುಗಿ ಅಂತಾನೆ ಹೇಳ್ತಾ ಇದ್ರು. ಬೇಗ ಬನ್ನಿ, ನಮ್ಮ ಹೆಸರಲ್ಲಿ ನೀವು ಪೂಜೆ ಮಾಡಿ. ಆಮೇಲೆ ಸಾಕಷ್ಟು ಆಭರಣಗಳು, ಒಡವೆಗಳು, ಆಮೇಲೆ ಮುಖವಾಡಗಳು ಅಂದ್ರೆ ದೇವರಿಗೆ ಕೆಳದಿ ವಂಶಸ್ಥರು ಕೊಟ್ಟಿದ್ದಾರೆ. ಅವರ ರಾಣಿಯರು ಇರ್ಬೋದು, ಅವ್ರ ಮಕ್ಕಳು, ಇವೆಲ್ಲ ನಿಮಗೆ ಶಾಸನ ಸಮೇತ ಸಿಗ್ತದೆ. ನಿಮಗೆ ಆ ಮುಖವಾಡದ ಮೇಲೆ ಶಾಸನ, ಒಂದು ಸಾಲಿನ ಶಾಸನಗಳೆಲ್ಲ ಕೊಟ್ಟಿದ್ದಾರೆ. ಎಲ್ಲರೂ ಬೋಷ್ಟಿ ಕೊಡ್ತಾರೆ, ಇವರು ಕೊಟ್ಟಿದ್ದಾರೆ. ಸೊ ಕೊನೆಯ ವೀರಮ್ಮಾಜಿ ಏನಿದ್ದಾಳೆ, ಕೊನೆಯ ರಾಣಿ ವೀರಮ್ಮಾಜಿ ಅಂತ ಹೇಳ್ತೀವಿ. ಸೊ ಆ ಧರ್ಮ ಒಂದು ಪ್ರವಾಸಕ್ಕೆ ಹೋಗ್ತಿರ್ತಾರೆ ಇಲ್ಲಿಗೆ ಮಹಾರಾಷ್ಟ್ರಕ್ಕೆ. 1763 ಜನವರಿ ತಿಂಗಳಲ್ಲಿ ಹೈದರಲ್ಲಿ ಕೆಳದಿಯನ್ನು ವಶಪಡಿಸ್ಕೊತಾನೆ. 1761 ಜನವರಿಯಲ್ಲಿ ಜಗದ್ಗುರುಗಳು ಕೊನೆಯ ಬಾರಿಗೆ ಅಂದಿನ ರಾಜಧಾನಿ ಬಿದ್ನೂರಿಗೆ ಭೇಟಿ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಮ್ಮ ಕೆಳದಿನ ಉಪವಿಜಯದಲ್ಲಿ ಬರೆದಿದ್ದಾರೆ. ಅರಮನೆಯಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕೋಣೆಯನ್ನು ನಿರ್ಮಿಸ್ತಾರಂತ, ಅದಕ್ಕೆ ಬಣ್ಣದ ಚಾವಡಿ ಅಂತ ಹೆಸರು ಇಡ್ತಾರಂತ. ಅಲ್ಲೆಲ್ಲ ಗ್ಲಾಸಸ್ ಹಾಕಿರ್ತಾರಂತ, ಅಂದ್ರೆ ಒಂದು ದೀಪ ಹಚ್ಚಿದ್ರೆ ಕಂಪ್ಲೀಟ್ ಆಗಿ ಬೆಳಕಾಗಬೇಕು. ಅಲ್ಲಿ ಬಂದು ತಂಗ್ತಾರಂತ. ಅವ್ರು ವಾಪಸ್ ಹೋಗ್ಬೇಕಾದ್ರೆ ಅವರಿಗೆ ಸಾಕಷ್ಟು ಒಡವೆಗಳು, ಆಮೇಲೆ ಗೋಪಾಲ ಕೃಷ್ಣನ ಒಂದು ಬಂಗಾರದ ಒಂದು ಮೂರ್ತಿಯನ್ನು ತೆಗೆದುಕೊಡ್ತಾರೆ. ಅದು ಇವತ್ತಿಗೂ ಸಹ ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅವರಿಗೆ ಇನ್ನೂ ಮತ್ತೆ ಹೆಚ್ಚಿನ ಉಂಬಳಿಯನ್ನು ಕೊಟ್ಟು ಕಳಿಸ್ತಾರಂತ. ಸೊ ನಂತರದಲ್ಲಿ ಏನಾಗ್ತದೆ ಅಂದ್ರೆ 61ರಲ್ಲಿ ಇವ್ರು ಹೋಗ್ಬಿಡ್ತಾರೆ, ಇಲ್ಲಿಗೆ ಮರಾಠಕ್ಕೆ ಹೋಗ್ತಾರೆ. ಸೊ ಈ ಕೆಳದಿ ಪೀರಿಯಡ್ ಏನು ಹೇಳ್ತೀವಿ 1600 ಇಂದ 1763 ವರೆಗೆ 24ನೇ ಜಗದ್ಗುರುಗಳಿಂದ ಹಿಡಿದು 28ನೇ ಜಗದ್ಗುರುಗಳವರೆಗೆ ಈ ಕೆಳದಿ ಪೀರಿಯಡ್ ಅಲ್ಲಿ ಇರ್ತಾರೆ. ನಮ್ಮ ಕರ್ನಾಟಕ ಸಾಮ್ರಾಜ್ಯದ ಎಲ್ಲಿಂದ ಶುರು ಆಗ್ತದೆ, 10ನೇ ಪೀಠಾಧಿಪತಿ ವಿದ್ಯಾತೀರ್ಥರಿಂದ ಶುರುವಾಗಿ 21ನೇ ಜಗದ್ಗುರುಗಳವರೆಗೂ ಅಲ್ಲೇ. ಸೊ 1565 to 1600 ಅಂತ ಹೇಳಿದಲ್ಲ, ಅದು 21ನೇ ಜಗದ್ಗುರುಗಳಿಂದ 24ನೇ ಜಗದ್ಗುರುಗಳ ಮಧ್ಯದಲ್ಲಿ ಬರ್ತದೆ. ಸೊ 24ರಿಂದ 28 ಏನಿದೆ, ಸೊ ಇವರು ತುಂಬಾ ಅದ್ಭುತವಾಗಿ ನಮ್ಮ ಕೆಳದಿ ಸಾಮ್ರಾಜ್ಯದ ಅವರಿಗೂ ಸಹ ರಾಜಗುರುಗಳು ಅಂತಾನೆ ಕರಿತಾ ಇರ್ತಾರೆ. ಅವರು ಶೈವರು ಇರ್ತಾರೆ, ಎಲ್ಲಾ ಮತಗಳನ್ನು ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಈ ವೀರಶೈವ ಗುರುಗಳು ಇರ್ಬೋದು, ಮಾಧವ ಗುರುಗಳು, ಎಲ್ಲರಿಗೂ ಅವರು ಒಂದು ಸಮಾನತೆಯಿಂದ ನೋಡಿದ್ದಾರೆ. ಆದ್ರೆ ಒಂದು ಗುಲ್ಗಂಜಿಯಷ್ಟು ಜಾಸ್ತಿ ಅವರು ಒಂದಿಷ್ಟು ಪ್ರಯಾರಿಟಿ ಕೊಟ್ಟಿದ್ದು ಶೃಂಗೇರಿಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಇಲ್ಲಿಗೆ ಅವರು ಬರೆದಿರೋ ಪತ್ರಗಳ ಸಂಖ್ಯೆಯೇ ಅದು ನಮಗೆ ಪುಷ್ಟಿ ನೀಡ್ತದೆ. ಇಲ್ಲಿ ನೋಡಿ ಒಂದು ಕ್ಯಾಚ್ ಇದೆ, ಏನಂದ್ರೆ 1600 ಇಂದ 1763 ವರೆಗೂ ಇವರೇ ಬಾಸ್ ಇದ್ರು. ಸೊ ಇವ್ರ ಅಧೀನದಲ್ಲಿ ಒಂದು ಪೀರಿಯಡ್, ಇನ್ನೊಂದು ಪೀರಿಯಡ್ 1498 to 1600. ಆ ಪೀರಿಯಡ್ ಅಲ್ಲಿ ಇವರು ಕರ್ನಾಟಕ ಸಾಮ್ರಾಜ್ಯದ ಅಧೀನದಲ್ಲಿ ಇದ್ರು. ಸೊ ಇವ್ರು ಸ್ಮಾಲ್ ಫಿಗರ್ ಅವಾಗ. ಪವರ್ ಪ್ಲೇ ಮೇಜರ್ ಇದ್ದಿದ್ದಲ್ಲಿ ಹಂಪೆ ವಿದ್ಯಾನಗರಲ್ಲಿ. ಸೊ ಅವ್ರು ಏನ್ ಹೇಳ್ತಾರೆ ಇವ್ರು ಕೇಳ್ಬೇಕಿತ್ತು. ಸೊ 1498 to 1600 ಅದೊಂದು ಚಾಪ್ಟರ್, ಇದೊಂದು ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಅಲ್ಲಿ ಇವರೇ ಲೀಡ್ ತಗೋತಾರೆ. ಒಂದು ಪೊಲಿಟಿಕಲ್ ಪವರ್ ಶಿಫ್ಟ್ ಆಯ್ತು ಅವಾಗ. ಸೊ ಚೇಂಜ್ ಆಯ್ತು, ಅವರು ಟುವರ್ಡ್ಸ್ ಆಂಧ್ರ ಹೋದ್ರು. ಇಲ್ಲಿ ಒಂಥರ ಈ ಪವರ್ ಪಾಲಿಟಿಕ್ಸ್ ಅಲ್ಲಿ ಒಂಥರ ಅತಂತ್ರ ಸ್ಥಿತಿ ಆಯ್ತು. ದೇರ್ ವಾಸ್ ಎ ಗ್ಯಾಪ್ ಅಂತ ಹೇಳ್ತಾರಲ್ಲ. ಸೊ ಇದನ್ನ ಯಾರು ಅಲ್ಲಿ ತುಂಬಿಸ್ತಾರೆ ಅಂತೇಳಿ. ಸೊ ಇವರು 35 ವರ್ಷದ ನಂತರದಲ್ಲಿ ಯಾರು ವಿನ್ನರ್ ಆಗಿ ಹೊರಗಡೆ ಬರೋದು ಅಂದ್ರೆ ಕೆಳದಿಯವರು. ಸೊ ಬೈ ಡಿಫಾಲ್ಟ್ ಕೆಳದಿಯವರೇ ಅಲ್ಲಿ ಎಮರ್ಜ್ ಆಗ್ತಾರೆ. ಅವರು ಇಂಡಿಪೆಂಡೆಂಟ್ಲಿ ಅಂದ್ರೆ ಅವರೇ ಏನು ಗುರುಗಳು ಬಂದು ನಮ್ಮನ್ನ ಇದು ಮಾಡಿ ಅಂತ ಹೇಳಲ್ಲ, ಇವರೇ ಬಂದು ಇಲ್ಲ ಕರ್ನಾಟಕ ಸಾಮ್ರಾಜ್ಯದವರು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ನಿಮ್ಮನ್ನ, ನಾವು ಹಾಗೆ ನಡ್ಸ್ಕೊಂಡು ಹೋಗ್ತೀವಿ, ಅದರೊಳಗೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತೇಳಿ ಅವರೇ ಖುದ್ದಾಗಿ ಬಂದ ಆ ಸ್ಥಾನಕ್ಕನ್ನ ತಗೋತಾರೆ. ಸೊ ದೇರ್ ಮೈಟ್ ಬಿ ಡಿಫ್ರೆಂಟ್ ರೀಸನ್ಸ್. ಯಾಕಂದ್ರೆ ಅವ್ರು ಮಾಡಿದಾರೆ ನಾವು ಮಾಡಿದ್ವಿ ಅಂದ ಕೂಡಲೇ ಅದಕ್ಕೊಂದು ಗತ್ತು ಬರ್ತದೆ. ಯಾಕಂದ್ರೆ ನಾವು ಅವರ ಟ್ರೆಡಿಷನ್ ಪಾಲಿಸಿ ಫಾಲೋ ಮಾಡ್ತಾ ಇದೀವಿ. ವಿಜಯನಗರದ ಮುಂದುವರೆದ ಭಾಗ ಅಂತ ಹೇಳ್ಕೋಬೇಕು ಅಂದ್ರೆ ಅವ್ರು ಮಾಡಿದ್ದನ್ನೆಲ್ಲ ಮಾಡ್ಬೇಕಲ್ಲ ಇವರು. ಸೊ ಹಾಗಾಗಿ ಅದನ್ನ ಅವ್ರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ. ಸೊ ಇದು ತುಂಬಾ ಅದ್ಭುತವಾಗಿ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದೊಂದು ಒಳ್ಳೆಯ ಸುವರ್ಣ ಕಾಲಘಟ್ಟ ಅಂತಾನೆ ನಾವು ಹೇಳ್ಬೋದು. ಮತ್ತೆ ಶೃಂಗೇರಿಗೂ ಕೆಳದಿಯವರಿಗೂ ಇಬ್ಬರಿಗೂ ಒಂದು ಒಳ್ಳೆಯ ಕಾಲಘಟ್ಟ ಅಂತ ಹೇಳ್ಬೋದು, ಉಚ್ಚರಾಯ ಕಾಲ ಅಂತ ಹೇಳ್ಬೋದು. ಆ ಸಮಯದಲ್ಲಿ ಸಾಕಷ್ಟು ಅವರು ದುಡ್ಡನ್ನು ಕೊಟ್ಟಿದ್ದಾರೆ, ಇದು ಮಾಡಿದ್ದಾರೆ. ಆಮೇಲೆ ಅವರು ಬರೀತಾರೆ, ಗುರುಗಳು
ಸಾಕಷ್ಟು ದುಡ್ಡನ್ನ ಇಲ್ಲಿ ಬರುವ ಪ್ರವಾಸಿಗಳಿರ್ಬೋದು, ಭಕ್ತಾದಿಗಳ ಮೇಲೆ ವಿನಿಯೋಗ ಮಾಡ್ತಾರೆ. ಅವರಿಗೆ ಅನ್ನದಾನ ಕೊಡ್ತಾರೆ, ವಿದ್ಯಾದಾನ ಕೊಡ್ತಾರೆ. ಆಮೇಲೆ ಎಲ್ಲರೂ ಪ್ಲೇಗ್ ಈಗ ಆಯ್ತು ಅಂದ್ರೆ ಅವರಿಗೆಲ್ಲ ಮಠದಲ್ಲಿ ಕರೆಸಿ ಅವರಿಗೆ ಆಶ್ರಯ ಕೊಡ್ತಾರೆ. ಹಾಗಾಗಿ ಅಲ್ಲಿ ದುಡ್ಡು ಜಾಸ್ತಿ ಖರ್ಚಾಗದೆ ಅಲ್ಲಿ ಅಂತ ಬರೀತಾರೆ. ಇವ್ರು ಹೇಳ್ತಾರೆ ಆದ್ರೂ ತೊಂದರೆ ಇಲ್ಲ, ಅದನ್ನ ನಾವು ಭರ್ಪೂರ್ ಮಾಡ್ತೀವಿ. ಆಮೇಲೆ ಅವ್ರು ಬರೀತಾರೆ ಮಲ್ಲಿಕಾರ್ಜುನ ದೇವರಿಗೆ ನಮ್ಮ ಹೆಸರಿಂದ ಪೂಜೆ ಮಾಡಿ, ಅಮ್ಮನವರಿಗೆ ಪೂಜೆ ಮಾಡಿ. ಆಮೇಲೆ ವಿಶೇಷ ಇನ್ನೊಂದು ಏನು ಗೊತ್ತಾಗ್ತದೆ ಅಂದ್ರೆ, ಜಗದ್ಗುರುಗಳು ಈಗ ಹೊಸ ಶಿಷ್ಯನ ನೇಮಕ ಮಾಡ್ಬೇಕಾರೆ ಅವರು ಫಸ್ಟ್ ಯಾರಿಗೆ ಹೇಳ್ತಾ ಇದ್ರು ಅಂದ್ರೆ ರಾಜರಿಗೆ ಹೇಳ್ತಾ ಇದ್ರು. ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ ನಮಗೆ ಪತ್ರಗಳಿಂದ ಗೊತ್ತಾಗ್ತದೆ. ಎಷ್ಟೋ ಸರಿ ಒಂದ್ರ ಇದ್ರೊಳಗೆ ಅವರು ಈ ತರ ಒಬ್ಬ ಹುಡುಗ ಇದ್ದಾನೆ, ಅವ್ರ ಅಪ್ಪ ಅಮ್ಮ ಹೀಗೆ ಈ ತರ ವಿದ್ಯಾಭ್ಯಾಸ ಮಾಡಿದ್ದಾನೆ, ಅವನ ಕುಂಡ್ಲಿಯನ್ನು ಕಳಿಸಿ ನಾನು ಜ್ಯೋತಿಷ್ಯರ ಹತ್ರ ಅದನ್ನು ಇದು ಮಾಡಿದ್ದೆ, ತುಂಬಾ ಒಳ್ಳೆ ರಾಜ ಕುಂಡ್ಲಿ ಇದೆ, ಸನ್ಯಾಸ ಆಗುವ ಒಂದು ಇದಿದೆ ಅಂತ ಹೇಳಿ ಆ ಕುಂಡ್ಲಿ ಸಹ ನಮಗೆ ಪತ್ರದಲ್ಲಿ ಸಿಗ್ತದೆ. ಸೊ ಏನಂದ್ರೆ ಅಷ್ಟು ಅಭಿನವ ಸಂಬಂಧ ಇತ್ತು. ಗುರುಗಳಿಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಮೊದಲು ಗೊತ್ತಾಗ್ತಿತ್ತು. ಇವ್ರು ಪತ್ರ ಬರಿತಾ ಇದ್ರು, ಗುರುಗಳೇ ನಿಮ್ಮ ಆರೋಗ್ಯದ ಬಗ್ಗೆ ಇದು ಮಾಡ್ಕೊಳ್ಳಿ, ನಾನು ಬಂದು ನಿಮ್ಗೆ ಕಾಣ್ತೀನಿ ಅಂತ ಹೇಳಿ, ನೀವು ಪೂಜೆ ಮಾಡಿ, ನಿಮ್ಮ ಪೂಜೆ ಮಾಡಿದ ಪ್ರಸಾದ ನನಗೆ ಕಳಿಸಿ ಅಂತೇಳಿ. ಇವರೆಲ್ಲರೂ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವರ ಆಶೀರ್ವಾದ ಪಡೀಲಿಕ್ಕೆ ಒಂದು ಲೆಟರ್ ಕಳಿಸ್ತಾ ಇದ್ರು. ಇವ್ರು ಮತ್ತೆ ಅದನ್ನ ಪ್ರಸಾದವನ್ನು ಅಲ್ಲಿ ಕಳಿಸ್ತಾ ಇದ್ರು. ಸೊ ಈ ರೀತಿಯ ಒಂದು ಒಳ್ಳೆ ಸಂಬಂಧ ಇತ್ತು ಅಂತ. ಆದ್ರೆ ಇದ್ರ ಮುಂದೆನೂ ನೆಕ್ಸ್ಟ್ ಹೈದರ್ ಟಿಪ್ಪು ಟೈಮಿಗೂ ಅದೇ ತರ ಆಗ್ತದೆ, ಒಡೆಯರಿಗೂ ಅದೇ ತರ ಆಗ್ತದೆ ಅಂದ್ಕೂಳೆ ನಾವು ಅನ್ಕೊಳ್ಬೇಕಾಗಿರೋದು ಏನಂದ್ರೆ, ಈ ಸಿಸ್ಟಮ್ ಬಹುಶಃ ಕರ್ನಾಟಕ ಟೈಮಿಂದ ಆಗಿದೆ. ಅವಾಗ ನಮ್ಗೆ ಪತ್ರಗಳು ಸಿಕ್ಕಿಲ್ಲ ಅನ್ನೋದು ಬಿಟ್ರೆ, ಇದನ್ನು ಈ ಟೈಮಿಂದ ಒಡೆಯರವರೆಗೆ ನಡ್ಸ್ಕೊಂಡು ಹೋಗಿದ್ದಾರೆ ಅಂದ್ರೆ ಹಿಂದೂ ಅದೇ ತರ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಅವಾಗ ಏನು ವಿದ್ಯಾನಗರಿ ಹಂಪಿಯಲ್ಲಿ ಆಳ್ವಿಕೆ ಮಾಡ್ತಿರ್ತಾರೆ, ಅವರಿಗೂ ಸಹ ಇದೇ ರೀತಿಯ ಆ ಟ್ರೆಡಿಷನೇ ಶೃಂಗೇರಿಯವರು ಫಾಲೋ ಮಾಡಿರ್ತಾರೆ. ನಮಗೆ ಅಲ್ಲಿ ಪತ್ರಗಳು ಸಿಕ್ಕಿಲ್ಲ, ಆದ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು. ಅಲ್ಲಿಂದನೂ ಈ ತರ ಸಿಸ್ಟಮ್ ಇತ್ತು ಅಂತೇಳಿ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಒಟ್ಟು 47 ಪತ್ರಗಳ ನಮಗೆ ರೆಕಾರ್ಡ್ ಸಿಗ್ತದೆ. ಯಾಕಂದ್ರೆ ಅವ್ರಿಗೆ ಎಲ್ಲಾ ಕಡೆಯಿಂದ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆ ಕಾಲಘಟ್ಟದಲ್ಲಿ ಅವರು ಆ ಉಳಿದಿದ್ದ 46 ಲೆಟರ್ಗಳು ಬರೀತಾರೆ. ಲೆಟರ್ಗಳು ಹೇಗಿರ್ತಿದ್ವು ಅಂದ್ರೆ, ನೀವು ಎಲ್ಲ ದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಮೈಸೂರು ಸಂಸ್ಥಾನ ಬಗ್ಗೆ ಪೂಜೆ ಮಾಡಿ, ನನಗೆ ಮುಂದೆ ಜಯ ಸಿಗ್ಲಿ ಅಂತ ಪೂಜೆ ಮಾಡಿ. ಬ್ರಿಟಿಷ್ ವಾಸ್ ಜಸ್ಟ್ ಎ ಪಾರ್ಟ್ ಆಫ್ ದಟ್ ರೆಬೆಲಿಯನ್. ಅಲ್ಲಿ ಮೇನ್ ಆಗಿದ್ದಿದ್ದು ಯಾರು? ಮರಾಠರು. ನಾವು ಮರಾಠ ಎಂಪೈರ್ ಅಂದ್ಕೂಲ ಏನಾಗ್ತದೆ, ಕೇವಲ ಮರಾಠರು ಅಂತ ಬರಲ್ಲ, ಅಲ್ಲಿ ಪೇಶ್ವರು ಬರ್ತಾರೆ, ಹೋಳ್ಕರು, ಶಿಂದ್ಯಾ, ಪಟ್ವರ್ಧನ್ಗಳು ಬರ್ತಾರೆ, ಗೋರ್ಪಡೆ ಎಲ್ಲರೂ ಬರ್ತಾರೆ. ಪಿಂಡಾರಿಗಳು ಅಂತ ಏನಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಪಿಂಡಾರಿಗಳು ಅಂದ್ರೆ ದೇ ಆರ್ ನಾಟ್ ಪರ್ಮನೆಂಟ್ ಸೋಲ್ಜರ್ಸ್ ಅಲ್ಲ ಅವರು. ನನಗಿಂತ ಮುಂಚೆ ಇವ್ರು ಹೋಗಿ ಒಂಥರ ಗುರೆಲ್ಲ ವಾರ್ ಫೈಟಿಂಗ್ ಮಾಡಿ ಅಲ್ಲೆಲ್ಲ ಒಂದಿಷ್ಟು ಡಿಸ್ಟ್ರಕ್ಷನ್ ಮಾಡಿ ಅವರು ವಿಚಲಿತ ಮಾಡಿ. ಅಂದ್ರೆ ಅವ್ರದ್ದು ಪಿಂಡಾರಿಗಳಿಂದ ಇನ್ನೊಂದೇನು ಕೆಟ್ಟಿದ್ದು ಅಂದ್ರೆ, ನೀವು ಆಮೇಲೆ ನೋಡ್ಬೋದು ಅವ್ರನ್ನ ಹತ್ತಿಕ್ಕಳು ಮುಂದೆ 1800 ನಂತರದಲ್ಲಿ ಬ್ರಿಟಿಷ್ದವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತು ನಮಗೆ. ಶಿಂದೆಗೂ ಬಹಳ ತಲೆಬಿಸಿ ಆಗ್ತದೆ. ಲಾಸ್ಟಿಗೆ ಅವರನ್ನ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂದಾಗ ಬ್ರಿಟಿಷ್ ಒಂದು ದೊಡ್ಡ ಸೈನ್ಯವನ್ನೇ ಉಪಯೋಗಿಸ್ತಾರೆ. ಅಂದ್ರೆ ಯಾರು ಮಾತು ಕೇಳ್ತಾ ಇರ್ಲಿಲ್ಲ ಅವರು. ಎಷ್ಟು ದೋಚಿದ್ರು ಅಂತ ಗೊತ್ತಾಗಬೇಕು ಅಂದ್ರೆ ನಿಖರವಾಗಿ ಅದ ನಂತರದಲ್ಲಿ ಟಿಪ್ಪು ಲೆಟರ್ ಬರೀತಾನೆ, ಈ ತರ ಆಗಿರೋದು ನನಗೆ ಸುದ್ದಿ ಬಂತು, ನನಗೆ ಬಹಳ ಬೇಜಾರಾಗಿದೆ, 60 ಲಕ್ಷ ಅಷ್ಟು ಹಾನಿ ಆಗಿದೆ ಅಂತ ಗೊತ್ತಾಗಿದೆ ಅಂತ ಹೇಳಿ ಅವರೇ ಬರೀತಾರೆ.